ಎಲ್ರಿಗೂ ನಮಸ್ಕಾರ. ವಿಲೇಜ್ ಹೋಮ್ ಟೂರ್. ನಾನಿವತ್ತು ಒಂದು ಹಳ್ಳಿ ಮನೆಯ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ತುಂಬ ವಿಭಿನ್ನವಾದ ವಿಡಿಯೋ ಅಂತ ಹೇಳ್ಬೋದು. A to Z ನನ್ನ ಮನೆ ಯಾವ ಥರ ಇದೆ, ಅಲ್ಲಿ ಏನೇನು ವಸ್ತುಗಳನ್ನ ಇಟ್ಟಿದ್ದಾರೆ, ಅಥವಾ ಅದರದ್ದು ಕಟ್ಟಡ ಯಾವುದರಿಂದ ಮಾಡಿದ್ದಾರೆ, ಈ ಥರದ ಇನ್ಫಾರ್ಮೇಷನ್ ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ. ಈಗ ನಾನು ತೋರಿಸ್ತಾ ಇರೋದು ದೇವರ ಮನೆ. ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ದೇವರ ಮನೆನ ತೋರಿಸಿದ್ದೆ, ಆದರೆ ಈಗ ಸ್ವಲ್ಪ ವಿಸ್ತಾರವಾಗಿ ತೋರಿಸ್ತಾ ಇದ್ದೀನಿ. ಇದು ನಾನು ನೋಡಿ ಬೋರ್ ಆಗ್ತಿದೆ ಅಂತ ಅನಿಸೋರು ಒಂದು ನಿಮಿಷ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೋದು. ಇದೊಂದು ಹಳ್ಳಿ ಮನೆ. ಹೊರಗಡೆಯಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಮನೆ ಕಟ್ಟುವಾಗಲೇ ಮನೆ ಶುರು ಮಾಡಿದ ಇಯರ್ ಮತ್ತು ಅದು ಯಾವಾಗ ಮುಗೀತು ಅನ್ನೋ ಒಂದು ಇಸ್ವಿ ಅಥವಾ ಇಯರ್ನ ಬಿಲ್ಡಿಂಗ್ ಮೇಲೇ ಕೆತ್ತಿಸಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಮೊದಲು ನಿಮಗೆ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಂತರ ಮನೆಯ ಹಿರಿಯರ ಜೊತೆ ಮನೆಯ ಬಗ್ಗೆ ಸ್ವಲ್ಪ ಮಾತುಕತೆ ಕೂಡ ಮಾಡ್ತೀನಿ. ಈಗ ನೀವು ನೋಡ್ತಾ ಇರೋ ಕಟ್ಟೆ ಮನೆ ಮುಂದ್ಗಡೆ ಇರೋದು. ಇದಕ್ಕೆ ಜಗ್ಲಿ ಅಂತ ಕರೀತಾರೆ. ಅದು ಯಾಕಿರತ್ತೆ ಅಂತ ಕೂಡ ನಿಮಗೆ ಮುಂದೆ ಹೇಳ್ತೀನಿ. ಮನೆಯ ಚೌಕಟ್ಟು ನೋಡಿ, ಬಾಗಿಲು ಸೈಡಲ್ಲಿದೆಲ್ಲ, ಅದಕ್ಕೆ ಚೌಕಟ್ಟು ಅಂತಾರೆ. ಎಷ್ಟು ದೊಡ್ಡದಾಗಿ ಇದೆ. ಹಾಗೆ ಹೊಸಲು, ಸಿಟಿ ಕಡೆ ನೀವು ನೋಡಿದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಹೊಸಲಿರುತ್ತೆ, ಆದರೆ ಹಳ್ಳಿ ಕಡೆ ಹೊಸಲು ತುಂಬ ಎತ್ತರವಾಗಿರುತ್ತೆ. ಇದು ಮನೆ ಚೌಕಟ್ಟು. ಇವಾಗ ನೀವು ನೋಡ್ತಾ ಇರೋ ಅಂಥದ್ದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇದು ವುಡ್ದು. ಇದು ಯಾವ ಮರ ಏನು ಇದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಮುಂದೆ ಕೊಡ್ತಾ ಹೋಗ್ತೀನಿ. ಈಗ ನಾನು ಜಸ್ಟ್ ನಿಮಗೆ ಮನೆ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದು ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗಲ್ಲೇ ರೈಟಲ್ಲಿ ಮೆಟ್ಟಲು ಬರುತ್ತೆ. ನಾನು ಮೆಟ್ಲು ಕಡೆಗೆ ಆಮೇಲೆ ಹೋಗ್ತೀನಿ. ಮನೆ ಎಂಟರ್ ಆದ ತಕ್ಷಣ ಫಸ್ಟಿಗೆ ಹಾಲ್ ಇದೆ. ಈ ರೀತಿಯಾಗಿ ಚಿಕ್ಕದಾಗಿ ಶೋಕೇಸ್, ಹಾಗೆ ಇದೆಲ್ಲ ವುಡನ್ ವರ್ಕು. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಲ್ಲ, ಅದು ಸೀರೆಯಲ್ಲಿ ಕಟ್ಟಿದ ಜೋಕಾಲಿ. ಅದರಲ್ಲಿ ಆ್ಯಕ್ಚುಲಿ ಒಂದು ಪಾಪು ಮಲಗಿದೆ, ಅವ್ರು ಅದನ್ನ ತೂಗಿ ಆಟ ಆಡಿಸ್ತಾ ಇದ್ದಾರೆ. ಇದಕ್ಕೆ ಜೋಲಿ ಅಂತ ಕೂಡ ಕರೀತಾರೆ. ಈ ರೀತಿಯಾಗಿ ದೊಡ್ಡ ದೊಡ್ಡ ಕೊಕ್ಕೆಗಳನ್ನ ಜಾಸ್ತಿ ಮಾಡಿಬಿಟ್ಟಿರ್ತಾರೆ ಹಳ್ಳಿಯಲ್ಲಿ. ಸೊ ಮಕ್ಕಳು ಇರ್ತಾರೆ ಅಲ್ವಾ, ಈ ರೀತಿ ತುಂಬ ಮಕ್ಕಳಿದ್ದಾಗ ಅಲ್ಲೊಂದು ಇಲ್ಲೊಂದು ಈ ರೀತಿ ಜೋಲಿ ಕಟ್ಟಿ ಮಕ್ಕಳನ್ನ ಮಲಗಿಸ್ತಾರೆ. ಇದೆಲ್ಲ ಹಾಲ್. ಇವಾಗ ನೀವು ನೋಡ್ತಾ ಇರೋ ಅಂಥದ್ದು ಹಾಲಲ್ಲಿ ಒಂದು ಚಿಕ್ಕದು ಬೆಡ್ರೂಮ್ ಇದೆ. ಆ್ಯಕ್ಚುಲಿ ನಾನು ಲೈಟ್ ಆನ್ ಮಾಡೋದು ಮರ್ತುಬಿಟ್ಟೆ. ಇಲ್ಲಿ ಕಾಣಿಸ್ತಾ ಇದೆಲ್ಲ ಒಂದು ಬೆಡ್ ಮತ್ತು ಪಕ್ಕದಲ್ಲಿ ಸ್ವಲ್ಪ ಜಾಗ, ಒಂದು ಸ್ಮಾಲ್ ಬೆಡ್ರೂಮ್. ಅದ್ರ ಪಕ್ಕದಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆಗೆ ಅಡ್ಜಸೆಂಟಾಗಿ ಅಡುಗೆ ಮನೆ ಇದೆ. ಇದೆಲ್ಲ ತಾಮ್ರದ ಕೊಡ. ಇವಾಗ ಸ್ವಲ್ಪ ಯೂಸೇಜ್ ಕಡಿಮೆ ಆಗಿದೆ ಕೆಲವು ಕಡೆಗೆ. ದೇವರ ಮನೆ ಬಲಗಡೆಗೆ ಅಡುಗೆ ಮನೆ ಬರುತ್ತೆ. ಸೊ ನಾನೀಗ ನಿಮಗೆ ಒಂದು ಕಾರ್ನರಿಂದ ಹೊರಗಡೆಗೆ ಲುಕ್ಕು ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಹಾಲಲ್ಲೇ ಈ ಕಡೆಗೆ ಒಂದು ಸ್ಮಾಲ್ ಬೆಡ್ರೂಮ್, ಪಕ್ಕದಲ್ಲಿ ದೇವರ ಮನೆ ಇದೆ. ದೇವರ ಮನೆ ಪಕ್ಕ ಅಡ್ಜಸೆಂಟಾಗಿ ಅಡುಗೆ ಮನೆ ನೋಡಿ ಎಷ್ಟು ದೊಡ್ಡದಾಗಿದೆ. ಆ್ಯಕ್ಚುಲಿ ಸಿಟಿ ಕಡೆ ಈ ಒಂದು ಅಡುಗೆ ಮನೆಯಲ್ಲಿ ಒಂದು ಮನೆಯೇ ಕಟ್ಟಿಬಿಡ್ತಾರೆ, ಕರೆಕ್ಟ್ ಅಲ್ವಾ? ಅಲ್ಲಿ ಡೋರ್ ನೋಡಿ ಯಾವ ಥರ ಇದೆ. ಹಾಗೆ ಡೋರ್ಗಿರೋ ಚಿಲ್ಕ ನೋಡಿ, ಉದ್ದಕ್ಕೆ ರಾಡು ಮತ್ತು ಕೊಕ್ಕೆ. ಇದು ಮಣ್ಣಿನ ಒಲೆ, ಕಟ್ಟಿಗೆ ಒಲೆ ಅಂತ ಹೇಳ್ತಾರೆ ಅಲ್ಲ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ರೊಟ್ಟಿ ಮಾಡಿರೋದು ತೋರಿಸಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಪಾತ್ರೆಗಳನ್ನ ನೋಡಿ, ಸಿಲ್ವರ್ ಪಾತ್ರೆ, ಸ್ಟೀಲು, ದೊಡ್ಡ ದೊಡ್ಡ ಡಬ್ಬಿಗಳು. ಹಾಗೆ ಮೇಲ್ಗಡೆ ಎಲ್ಲ ಮರದ ವರ್ಕು, ನೀರಿಡೋಕ್ಕೆ ಅಂತ ಜಾಗ. ಹಾಗೆ ಇಲ್ಲಿ ಇದಿಷ್ಟು ಒಂದು ಫುಲ್ ದೊಡ್ಡದು ಅಡುಗೆ ಮನೆಯಿಂದ ಮೇಲ್ಗಡೆ ಹೋಗೋಕ್ಕೆ ಮೆಟ್ಲಿದೆ. ಆ್ಯಕ್ಚುಲಿ ಇಲ್ಲಿಂದ ಮೇಲ್ಗಡೆ ಹೋಗಿ ಎಂಟ್ರೆನ್ಸ್ ಹತ್ರ ಮೆಟ್ಲಿತ್ತಲ್ವ, ಆ ಕಡೆನೂ ಇಳಿಬೋದು. ಅಲ್ಲಿಂದ ಹತ್ತಿ ಈ ಕಡೆನೂ ಇಳಿಬೋದು. ಇಲ್ಲಿಂದ ಬಂದರೆ ಇದಿಷ್ಟು ಬಾತ್ರೂಮ್ ಅಥವಾ ಬಚ್ಚಲ್ ಮನೆ ಅಂತ ಕರೀತಾರೆ. ಇಲ್ಲಿ ಮೊದಲಿಗೆ ಸ್ವಲ್ಪ ಜಾಗದಲ್ಲಿ ಬಾಯ್ಲರ್ ಇದೆ, ವಾಟರ್ ಹೀಟರ್ ಬಾಯ್ಲರ್ ಇದೆ. ಅದು ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇದೆ. ಈಗ ಮೇಲ್ಗಡೆ ಎಲ್ಲ ನೀವು ನೋಡ್ತಾ ಇರೋದಕ್ಕೆ ಗಳ ಅಂತ ಕರೀತಾರೆ ಅಥವಾ ಕಟ್ಟಿಗೆ ಅಂತ ಕರೀತಾರೆ. ಇದು ಬಾತ್ರೂಮ್ ಕೂಡ ದೊಡ್ಡದಿದೆ. ಎದುರುಗಡೆ ಕಾಣಿಸ್ತಾ ಇರೋದಕ್ಕೆ ತೊಟ್ಟಿ ಅಂತ ಕರೀತಾರೆ. ಅಂದರೆ ಅದರಲ್ಲಿ ವಾಟರ್ ಸ್ಟೋರೇಜ್ ಮಾಡಿ ಇಟ್ಟಿರ್ತಾರೆ. ಹಾಗೆ ಇದಿಷ್ಟು ಬಾತ್ರೂಮ್ದು ರೈಟ್ ಸೈಡಲ್ಲಿ ಒಂದು ದೊಡ್ಡದು ರೂಮ್ ಇದೆ. ಈಗ ನಾನು ಬಾತ್ರೂಮಿಂದ ಅಡುಗೆ ಮನೆಯಿಂದ ಹೊರಗಡೆಗೆ ಬಂದು
ತೋರಿಸ್ತೀನಿ ಮತ್ತು ನೆಕ್ಸ್ಟ್ ಏನು ಬರುತ್ತೆ, ಅಂದರೆ ಒಂದು ಕಡೆಯಿಂದ ತೋರಿಸಿದ್ರೆ ನೀಟಾಗಿ ನೋಡ್ಬೋದು ಅಂತ. ಇಲ್ಲಿ ಒಂದು ದೊಡ್ಡದು ಪ್ಯಾಸೇಜ್ ಇದೆ ಅಲ್ವಾ, ಎಂಟ್ರೆನ್ಸಿಂದ ನಾನು ತೋರಿಸಿದೆ. ನಿಮ್ಗೆ ಎದುರುಗಡೆಗೆ ಡೋರ್ ಕಾಣಿಸ್ತಾ ಇರ್ಬೋದು, ಅದು ಆ್ಯಕ್ಚುಲಿ ಹಿತ್ತಲದ ಡೋರು. ಆಗಿನ ಕಾಲದಲ್ಲಿ ಏನಂದರೆ ಎಂಟ್ರೆನ್ಸ್ ಡೋರ್ ಇದೆ ಅಂದರೆ ತುಂಬ ದೂರದಲ್ಲೂ ಒಂದು ಡೋರ್ ಓಪನ್ ಇರುತ್ತೆ, ಅದು ಹಿತ್ತಲದ ಬಾಗಿಲು ಅಥವಾ ಹಿತ್ತಲದ ಕಡೆ ಅಂತ ಹೇಳ್ತಾರೆ. ಹಾಗೆ ಹಾಲಲ್ಲಿ ಈ ರೀತಿಯಾಗಿ ಸ್ವಲ್ಪ ಫೋಟೋಸು ಎಲ್ಲ ಇಟ್ಟಿದ್ದಾರೆ. ಹಾಗೆ ಹೆಣ್ದಿರೋ ಅಂಥ ಬಾಗಿಲಿಗೆ ತೋರಣ ಕಟ್ಟಿದ್ದಾರೆ. ನಾನೀಗ ಆ ಪ್ಯಾಸೇಜಲ್ಲೇ ಮುಂದೆ ಹೋಗ್ತಾ ಇದ್ದೀನಿ. ಇದು ಅಡುಗೆ ಮನೆದು ಇನ್ನೊಂದು ಡೋರ್. ಈ ಪ್ಯಾಸೇಜ್ದು ಬಲಗಡೆಗೆ ರೂಮ್ ಇದೆ. ಇದು ನೀವು ನಾನು ತೋರಿಸಿದೆ ಅಲ್ವಾ ನಿಮಗೆ, ಬಾತ್ರೂಮ್ ಕಾಣಿಸ್ತಾ ಇದೆ ನೋಡಿ. ಈ ಹಾಲು ಪ್ಯಾಸೇಜಿಂದನೂ ಕನೆಕ್ಟ್ ಆಗುತ್ತೆ. ಸೊ ಇಲ್ಲೊಂದು ಮಗು ಮಲಗಿದೆ, ಜೋಲಿ ತೂಗ್ತಾ ಇದ್ದಾರೆ ಆಂಟಿ. ಯಾಕೆ ಹಳ್ಳಿ ಕಡೆಗೆ ಈ ರೀತಿ ಉದ್ದಕ್ಕೆ ಪ್ಯಾಸೇಜ್ ಇದೆ ಅಂತ ನಿಮಗೆ ಗೊತ್ತಾ? ಹಾಗೆ ಇಲ್ಲಿ ರೈಟಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಆ್ಯಕ್ಚುಲಿ ಅವ್ರದ್ದು ಕಾಳು ಕಡಿ ಎಲ್ಲದು ಕೂಡ ಸ್ಟೋರೇಜ್ ಕೂಡ ಮಾಡೋಕ್ಕೆ ಅವ್ರಿಗೆ ಇದು ಒಂಥರ ಚೆನ್ನಾಗಿ ಅನಿಸಿದೆ. ಮೇಲೆಲ್ಲ ವುಡನ್ ವರ್ಕ್ ಇದೆ. ಹಾಗೆ ಮುಂದೆ ಬಂದರೆ ಹಾಗೆ ಬಾಗಿಲು ನೋಡಿ, ನಿಮ್ಮ ಬಾಗಿಲು ಯಾವ ಥರ ಇದೆ, ಮೇಲ್ಗಡೆ ಕಟ್ಟಿಗೆಗಳು, ಹಂಚು, ಈ ಕೆಳಗಡೆ ಇತ್ತಲ್ವ ಮ್ಯಾಟ್ ಥರ, ಅದು ತಟ್ಟು ಗೋಣಿ ಚೀಲ ಅಥವಾ ಗನ್ನಿ ಬ್ಯಾಗ್ಸ್ ಅಂತಾರೆ ಅಲ್ವಾ ಅದು. ಇಲ್ಲಿ ರೈಟ್ ಸೈಡಲ್ಲೂ ಸ್ವಲ್ಪ ಜಾಗ ಇದೆ. ಅವ್ರ ಫಾರ್ಮ್ಗೆ ಬೇಕಾಗಿರುವಂಥ ಥಿಂಗ್ಸ್ನ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಇದು ವಿಂಡೋ. ಆ್ಯಕ್ಚುಲಿ ವಿಂಡೋ ಶೈಲಿ ಕೂಡ ಬೇರೆ. ಮತ್ತು ಇಲ್ಲಿ ನೋಡಿ ನಿಮಗೆ ಡೋರಲ್ಲಿ ಚೈನ್ ಕಾಣಿಸ್ತದೆ, ಚಿಲ್ಕ ಬೋಲ್ಟ್ ಅಂತ ಹೇಳ್ತಾರೆ ಅಲ್ಲ, ಅದು ಮನೆ ಮೇಲ್ಗಡೆ ಈ ರೀತಿಯಾಗಿದೆ. ನಾನು ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಕೆಲವರು ನಮಗೆ ಬೋಲ್ಟ್ ಅಂದರೆ ಗೊತ್ತಿಲ್ವಾ, ಕಿಟಕಿ ಅಂದರೆ ಗೊತ್ತಿಲ್ವಾ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹಳ್ಳಿ ಕಡೆಯಲ್ಲಿ ಸ್ವಲ್ಪ ವಿಭಿನ್ನವಾಗಿ ಇರೋದ್ರಿಂದ ಎಷ್ಟಾಗತ್ತೆ ಅಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ನಿಮಗೆ ಕಾಣಿಸ್ತಿರೋದು ಎಲ್ಲದು ಪೂರ್ತಿ ಹಿತ್ತಲ. ಇಲ್ಲಿ ನಿಮಗೆ ಬಲಗಡೆಗೆ ಸ್ವಲ್ಪ ಬಂದರೆ ರೈಟ್ ಸೈಡಲ್ಲಿ ಒಂದು ಚಿಕ್ಕದು ರೂಮ್ ಇದೆ ಅಲ್ವಾ, ಇದು ದೇವಸ್ಥಾನ ಅಥವಾ ದೇವರ ಮನೆ ಅಂತ ಕರಿಬೋದು. ಯಾಕೆ ಅಂದರೆ ಇಲ್ಲಿ ಮೊದಲಿಂದನೂ ಒಬ್ಬರು ನೆಲೆಸಿದ್ದಾರೆ. ಯಾರು ಗೊತ್ತಾ? ನೋಡಿ, ಕರಿಯಮ್ಮ ದೇವರು. ಇಲ್ಲಿ ಕರಿಯಮ್ಮ ದೇವರು ಇದ್ದಾರೆ. ಹಾಗಾಗಿ ಇದನ್ನು ಅವರು ಒಂದು ಚಿಕ್ಕದು ರೂಮ್ ಆಗಿ ಬಿಟ್ಟು ಪೂಜೆ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ಹೊರಗಡೆಗೆ ಬಂದರೆ ಮತ್ತೆ ಬಲಗಡೆಗೆ ಇದು ವಿಂಡೋ, ಇದು ಬಾಗಿಲು ನೋಡಿ ಯಾವ ಥರ ಇದೆ. ಸೊ ಇಲ್ಲಿ ಸ್ವಲ್ಪ ಬಲಗಡೆಗೆ ಬಂದರೆ ಅವರೆಲ್ಲ ಕಟ್ಟಿಗೆಗಳನ್ನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಈ ರೂಮ್ನಲ್ಲಿ. ಇವರು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ. ಹಾಗಾಗಿ ಎಲ್ಲ ಕಟ್ಟಿಗೆಗಳನ್ನ ಇಲ್ಲಿ ಜೋಡಿಸಿ ಇಟ್ಟಿದ್ದಾರೆ. ಇದನ್ನು ನೋಡೋಕ್ಕೊಂಥರ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ವಿಡಿಯೋದಲ್ಲಿಗಿಂತ ಮೀನ್ಸ್ ಡೈರೆಕ್ಟಾಗಿ ಹೋದಾಗ ಅದ್ರದ್ದು ಫೀಲೇ ಬೇರೆ ಅಂತ ಹೇಳ್ಬೋದು. ಹಾಗಾಗಿ ನನಗೆ ಇದೆಲ್ಲದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅನಿಸಿದ್ರಿಂದ ನಾನು ಈ ಥರದ ವಿಡಿಯೋನ ಮಾಡಿದ್ದೀನಿ. ಇದೆಲ್ಲ ಏನು ಕಾಣಿಸ್ತಾ ಇದೆ, ಇದು ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಜಾಗ. ಹಾಗೆ ಇಲ್ಲಿ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಬಂದರೆ ನಿಮಗೆ ಎದುರುಗಡೆಗೆ ಕಾಣಿಸ್ತಾ ಇದೆ ಅಲ್ಲ, ಅದು ಟಾಯ್ಲೆಟ್. ನೀವು ನೋಡಿದ್ರಿ ಅಲ್ವಾ, ಮನೆದು ಹಿತ್ತಲದ ಡೋರಿಂದ ಇಷ್ಟು ದೂರದಲ್ಲಿ ಟಾಯ್ಲೆಟ್ ಇದೆ. ಹಾಗೆ ಇದೆಲ್ಲ ಹಿತ್ತಲ. ಇಷ್ಟು ಹೊರಗಡೆ ಇಷ್ಟು ಜಾಗ ಇದೆ. ಈಗ ನಾನು ಮತ್ತೆ ಒಳಗಡೆ ಹೋಗ್ತಾ ಇದ್ದೀನಿ. ಮತ್ತೆ ಎದುರುಗಡೆಗೆ ಕಾಣಿಸ್ತಾ ಇರೋದು ನಿಮಗೆ ಎಂಟ್ರೆನ್ಸ್ದು ಬಾಗಿಲು. ಸೊ ಹಿತ್ತಲದ ಕಡೆಯಿಂದ ಈಗ ಈ ಕಡೆಗೆ ಬಂದರೆ ನಾನೀಗ ನಿಮಗೆ ಅಟ್ಟದ ಮೇಲ್ಗಡೆಗೆ ಹೋಗಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಮೆಟ್ಲು ಕೂಡ ಮರದ್ದು. ಇಲ್ಲಿ ಬಲಗಡೆಗೆ ಒಂದು ದೊಡ್ಡದು ರೂಮ್ ಇದೆ. ಆ್ಯಕ್ಚುಲಿ ನಾವು ಅಲ್ಲಿ ಹೋದಾಗ ವರ್ಕ್ ಫ್ರಮ್ ಹೋಮ್ ಲೀವ್ ಆಪ್ಷನ್ ಇರಲಿಲ್ಲ, ಆದ್ದರಿಂದ ನನ್ನ ತಮ್ಮ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಸೊ ಇದೊಂದು ಉದ್ದಕ್ಕೆ ರೂಮ್ ಇದೆ, ಒಂದು ಕಾಟ್ ಹಾಕಿದ್ದಾರೆ. ಹಾಗೆ ಇದು ರಾಟಿ ಮಷಿನ್ನು. ಹಳ್ಳಿಯಲ್ಲಂತೂ ಮನೆ ಮನೆಗೂ ಒಂದು ರಾಟಿ ಇದ್ದೇ ಇರುತ್ತೆ. ಹಾಗೆ ಇಲ್ಲಿಂದ ಹೊರಗಡೆಗೆ ಒಂದು ಸ್ಮಾಲ್ ಪ್ಯಾಸೇಜ್. ಇಲ್ಲಿ ನಿಂತು ನೋಡಿದ್ರೆ ಹೊರಗಡೆ ರೋಡ್ ಎಲ್ಲ ಕಾಣಿಸುತ್ತೆ. ಇಲ್ಲಿಂದ ನಾನು ನಿಮಗೆ ಬೇರೆ ಮನೆಗೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೆಳಗಡೆದ ವ್ಯೂ. ಈಗ ಎಲ್ಲ ಬಿಲ್ಡಿಂಗ್ ನೋಡಿ, ಹಂಚಿನ ಮನೆಗಳು ಯಾವ ಥರ ಇದೆ ಹಳ್ಳಿಯಲ್ಲಿ ಅಂತ. ಹಂಚಿನ ಮನೆ ತುಂಬ ತಂಪು. ಸೊ ಮನೆ ಮೇಲ್ಗಡೆ ಹೊರಗಡೆ ಈ ರೀತಿಯಾಗಿ ವ್ಯೂ ಇದೆ. ಈಗ ನಾನು ಮತ್ತೆ ಒಳಗಡೆ ಹೋದರೆ ಆ ರೂಮಿಂದ ನಾನು ಹೊರಗಡೆಗೆ ಬರ್ತೀನಿ.
ಈ ರೂಮಿಂದ ಹೊರಗಡೆಗೆ ಬಂದರೆ ಒಂದು ದೊಡ್ಡದು ಹಾಲ್. ನಾವೆಲ್ಲರೂ ಉದ್ದಕ್ಕೆ ಹಾಸ್ಕೊಂಡು ಮಲ್ಕೊಂಡಿದ್ವಿ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಈ ಹಾಲ್ ಅದು. ಹಾಗೆ ಈ ಹಾಲಲ್ಲಿ 2 ಚಿಕ್ಕದು ರೂಮ್ ಮಾಡಿದ್ದಾರೆ. ಇದೇ ಹಾಲಲ್ಲೇ ಇಲ್ಲಿ ಮತ್ತೆ ಫುಲ್ ಮೇಲೆ ಅಟ್ಟದ ಮೇಲೆ ಹೋಗೋಕ್ಕೆ ಇಲ್ಲಿ ಚಿಕ್ಕದಾಗಿ ಸ್ವಲ್ಪ ಮೆಟ್ಲಿದೆ. ಈ ಮೆಟ್ಲು ಹತ್ತಿದ್ರೆ ಫುಲ್ ಟಾಪಲ್ಲಿ ಹೋಗುವಂಥದ್ದು. ಕಟ್ಟಿಗೆ ಎಲ್ಲ ಯಾವ ಥರ ಹಾಕಿ ಜೋಡಿಸಿದ್ದಾರೆ ನೋಡಿ. ಫುಲ್ ದೊಡ್ಡದು ಹಾಲಲ್ಲಿ ಇದೆರಡು ಚಿಕ್ಕದು ರೂಮ್ ಇದೆ. ಜಸ್ಟ್ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೇ ಥರನೇ ಇನ್ನೊಂದು ರೂಮ್ ಕೂಡ ಇದೆ. ಹಾಗೆ ಹಳ್ಳಿಯಲ್ಲಿ ಯಾಕೆ ಪ್ಯಾಸೇಜ್ ಉದ್ದಕ್ಕಿರುತ್ತೆ ಅಂದರೆ, ಆವಾಗೆಲ್ಲ ಏನಂದರೆ ಕೆಲವು ಕಡೆ ಈಗ ನನಗೆ ಕಟ್ಟಿಗೆದು ಇಟ್ಟಿದ್ದು ರೂಮ್ ತೋರಿಸಿದೆ ಅಲ್ವಾ, ಆವಾಗೆಲ್ಲ ಹಸುಗಳನ್ನ ಒಳಗಡೆ ಕರ್ಕೊಂಡು ಬಂದು ಕಟ್ತಾಯಿದ್ರು. ಸಾಯಂಕಾಲ ಆಗ್ತಿದ್ದ ಹಾಗೇ ಹಸುಗಳನ್ನ ಈ ಹೊಲಕ್ಕೆಲ್ಲ ಕರ್ಕೊಂಡು ಹೋಗಿರ್ತಾರೆ ಅಲ್ವಾ, ಅದೆಲ್ಲ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಸಂಜೆ ಹೊತ್ತಲ್ಲಿ ಅಥವಾ ಕತ್ಲಿನ್ನೇನು ಆಗ್ತಿದೆ ಅನ್ನೋ ಅಷ್ಟರಲ್ಲಿ ಎತ್ತುಗಳನ್ನ ಮನೆ ಒಳಗೆ ಕರ್ಕೊಂಡು ಬಂದು ಕೊಟ್ಟಿಗೆಯಲ್ಲಿ ಬಿಡ್ತಾಯಿದ್ರು. ಆವಾಗ ಉದ್ದಕ್ಕೆ ಪ್ಯಾಸೇಜ್ ಇರೋದ್ರಿಂದ ಹಸುಗಳಿಗೆ ಮನೆ ಒಳಗೆ ಬರೋಕ್ಕೆ ಅನುಕೂಲ ಆಗ್ತಾ ಇತ್ತು. ಹಾಗೆ ಅನುಕೂಲ ಆಗಲಿ ಅಂತ ಪ್ಯಾಸೇಜ್ನ ಉದ್ದಕ್ಕೆ ಮಾಡಿಸಿರ್ತಾರೆ. ಈ ಹಾಲ್ದು ಲೆಫ್ಟ್ ಸೈಡಲ್ಲಿ ಇನ್ನೊಂದು ದೊಡ್ಡದು ರೂಮ್ ಇದೆ. ಆ ರೂಮಲ್ಲಿ ಕೆಳಗಡೆಗೆ ಸ್ವಲ್ಪ ಜಾಲ್ರಿ ಥರ ಇದೆ. ಆ ಜಾಲ್ರಿ ಯಾವುದು ಅಂದರೆ ಅಡುಗೆ ಮನೆ ಕಾಣಿಸುತ್ತೆ ಅಲ್ಲಿಂದ ನಮಗೆ. ಇವಾಗ ನಿಮಗೆ ಕಾಣಿಸ್ತಾ ಇರೋ ಮಂಚನ ಹೊರಸು ಅಂತ ಹೇಳ್ತಾರೆ. ದಪ್ಪ ಹಗ್ಗದಿಂದ ಹೆಣ್ದಿರ್ತಾರೆ. ಆ್ಯಕ್ಚುಲಿ ಬಾಣಂತಿ ಇದ್ದಾಗ ಆ ಮಂಚದ ಮೇಲೆ ಅವ್ರನ್ನ ಮಲಗಿಸಿ ಕೆಳಗಡೆಯಿಂದ ಕಾವನ್ನ ಕೊಡ್ತಾರೆ. ಈ ಹೊರಸು ಕೂಡ ತುಂಬ ಜನಕ್ಕೆ ಪರಿಚಯ ಇರಲ್ಲ, ಆದ್ದರಿಂದ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಅಡುಗೆ ಮನೆದು ವ್ಯೂ. ಈ ವಿಂಡೋ ನೋಡಿ ಎಷ್ಟು ಚಿಕ್ಕದಾಗಿ ಕ್ಯೂಟಾಗಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸ್ವಲ್ಪ ಜಾಗ ಇದೆ. ಅಲ್ಲಿ ಅವರು ಈರುಳ್ಳಿ ಎಲ್ಲದನ್ನು ಒಣಗಿ ಹಾಕಿದ್ದಾರೆ. ಈಗ ಅಡುಗೆ ಮನೆಯಲ್ಲಿ ಕೂಡ ನೀವು ಮೆಟ್ಲು ನೋಡಿದ್ರಿ ಅಲ್ವಾ, ಈಗ ನಾನು ಆ ಕಡೆಗೆ ಇಳಿದು ಹೋಗ್ತಾ ಇದ್ದೀನಿ. ಸೊ ಎಂಟ್ರೆನ್ಸಿಂದ ನಾನು ಮೆಟ್ಲು ಹತ್ತಿದ್ದು ಎದುರುಗಡೆ ಕಾಣಿಸ್ತಾ ಇದೆ. ಸೊ ಆ ಕಡೆ ರೂಮು ಹಾಲಲ್ಲಿ 2 ರೂಮು ಮತ್ತು ಈ ಕಡೆ ದೊಡ್ಡದು ರೂಮು ತೋರಿಸಿದೆ ಅಲ್ವಾ. ಈಗ ಅಲ್ಲಿ ಮೆಟ್ಲಿದೆ, ಅಲ್ಲಿಂದ ನಾನು ಇಳಿದೋದ್ರೆ ಇದು ಅಡುಗೆ ಮನೆಗೆ ಕನೆಕ್ಟ್ ಆಗುತ್ತೆ. ಕೆಲವು ಹಳ್ಳಿ ಮನೆಗಳಲ್ಲಿ ಅಥವಾ ಆಗಿನ ಕಾಲದಲ್ಲಿ ಕಾಲು ಒರೆಸ್ಕೊಳ್ಳೋಕ್ಕೆ ಈ ರೀತಿಯಾಗಿ ತಟ್ಟುಗಳನ್ನ ಹಾಕ್ತಾಯಿದ್ರು, ಅಂದರೆ ಅದರಲ್ಲಿ ನೀರು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮನೆ ಬಾಗಿಲು ಹೊರಗಡೆಯಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬಿಸಿನೀರು ಕಾಯಿಸೋಕ್ಕೆ ಈ ರೀತಿಯಾದ ವಾಟರ್ ಹೀಟರ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಕಟ್ಟಿಗೆ ಇಟ್ಟು ಉರಿ ಹಚ್ಚಿ ನೀರು ಕಾಯಿಸೋದು. ಇವಾಗ ಈ ಮನೆ ಬಗ್ಗೆ ಮನೆ ಹಿರಿಯರ ಜೊತೆ ಸ್ವಲ್ಪ ಮಾತುಕತೆ ಮಾಡ್ತೀನಿ. 1997 ಎಷ್ಟು ವರ್ಷ ತಗೊಂತಿದ್ದು ಮನೆ ಕಟ್ಟಕ್ಕೆ? 2.5 ವರ್ಷ. 2.5 ವರ್ಷ. ಓಕೆ. ಇದು ವುಡ್ ಎಲ್ಲ ಯಾವ್ದಿದು ಮರ? ಇದು ಮರ ಇದು ತೆಗಿಂದಿದ್ದು. ಈ ಮ್ಯಾಗಿಂದೆಲ್ಲ ಕರಿಮತ್ತಿ ಕೆಂಪದಲ್ಲ, ಇದು ಕರಿಮತ್ತಿ. ಇದು ತೆಗು ಬಾಗಿಲು ತೆಗು ಎಲ್ಲ ತೆಗು. ಒಟ್ಟು ಇದೆಲ್ಲ ಕಟ್ಸಕ್ಕೆ ಎಷ್ಟು ಖರ್ಚಾಯ್ತು? 6 ಲಕ್ಷ. ನಾವು ಬರೀ 6 ಲಕ್ಷದಲ್ಲಿ ಇಷ್ಟು ದೊಡ್ಡ ಮನೆ ಆಯ್ತಾ? 6 ಲಕ್ಷ. ಮುಂದೆ ಈಗ ಕಟ್ಟಿ 26-20 ವರ್ಷ. ಅಷ್ಟು ವರ್ಷದ ಹಳೆ ಮನೆ. ಹುಳ ಆಗ್ತಲ್ಲ ನೀರು ಬೀದಾವಲ್ಲ ನೀರ್ ಬಿದ್ರೆ ಏನಾಗುತ್ತೆ? ಈಗೆಲ್ಲ ಹೊಸದಾಗಿ ಕಟ್ಟಿಸ್ತಿದ್ರೆ ವುಡ್ ಎಷ್ಟು ಬೇಗ ಹಾಳಾಗಿ ಹುಳ ಎಲ್ಲ ಈ ಕಟ್ಟಿಗೆ ಎಲ್ಲ ಅದು ಕರಿಮತ್ತಿ ಇದಕ್ಕೆ ಅದಕ್ಕೆ ಬೇರೆ ಬೇರೆ ಹಾಕಿದ್ವಿ. ಇದು ಸರ್ವಾನಿ ಸ್ಮೂತ್ ಬರೋದೆ. ಬಂಗಾರದ ಕಿಮ್ಮತ್ತಕ್ಕದು ಬಂಗಾರಲ್ಲೇ ಬಂದ್ರೆ ಬಂಗಾರ ಕಿಮ್ಮತ್ತಕ್ಕದು. ಬಂಗಾರ ಏನು ಕಿಮ್ಮತ್ತಲ್ಲ, ಕಾಸ್ಟ್ಲಿ ಬಂಗಾರದ ಕಟ್ಟಿಗೆ.
ಹಳ್ಳಿ ಮನೆಯಲ್ಲೆಲ್ಲ ಮುಂದಿಷ್ಟು ಜಾಗ ಯಾಕೆ ಬಿಡ್ತಾರೆ ಅಂತ ಜಗಲಿ ತರ. ಜಗ್ಲಿತ್ತಂದ್ರೆ ಯಾವ ಕಾರ್ಯಕ್ರಮ ಆಗ್ಬೇಕಲ್ಲ, ಕಾರ್ಯಕ್ರಮಕ್ಕೆ ಶೋಕ ಇದಕ್ಕೆ ಬಿಟ್ಟಿರ್ತಾರೆ ಯಾರು ಬಂದು ಕುಂದ್ರಾಕ. ಒಂದು ಮೇನ್ ಅಂತಂದ್ರೆ ಅವರು ಹಿರಿಯರ ಪದ್ಧತಿ ಅಂತಂದ್ರೆ ಯಾರು ಈಗ ತಿಳ್ಕೊಂಡಿರ್ತಲ್ಲ ಅವ್ರು ಕುಂದ್ಸಾಕೊಂಡು ಇದು ಒಂದು ಇದು ಇರುತ್ತೆ. ಅವ್ರು ಬಾಗೆಲ್ಲ ಕುಂದ್ರಾಕ ಕಟ್ಟಿ ಇಟ್ಕೊಂಡಿರ್ತಾರೆ ದೊಡ್ಡವ್ರನ್ನ ಕೂರ್ಸಕ್ಕ ಅಂದಲ್ಲ, ಯಾರು ತಿಳ್ಕೊಂಡಿರ್ತಾರಲ್ಲ ಸತ್ತವ್ರು ಇರ್ತಾರಲ್ಲ. ಸತ್ತ ಅವಾಗೊಂದು ಅದನ್ನು ಇರ್ತಾರೆ ಒಳಗೆ ಕುಂತ್ಕೊಳ್ಳಿ ಓನ್ಯಾಗ ಕುಂತ್ಕೊಳ್ಳಿ ಕಟ್ಟಿನ ಕುಂದಿಸ್ತಾರೆ. ಮನೆಗೆ ಶೋಭಾ 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 ಅಂದ್ರೆ ಮನೆಯಲ್ಲಿರೋರ ತೀರ್ಕೊಂಡಾಗ ಇಲ್ಲಿ ಹಾಗೆ ಐತಿ. ಮತ್ತು ಯಾರು ಬಂದು ಕುಂದ್ರಾಕ ನಿಂದ್ರಾಕ ಒಂದು ಸ್ಥಳ ಅದು. ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟಂಗೆ ಮನೆಯವ್ರು ಅಲ್ಲಿ ಇಲ್ಲಿ ಇರೋ ಬದಲು ತೀರ್ಕೊಂಡಾಗ ಇಲ್ಲಿ ಇಟ್ಟರೆ ಅವ್ರಿಗೆ ಮರ್ಯಾದೆ ಕೊಡ್ತಾರೆ ಅಂತ. ಆಮೇಲೆ ಇದು ಉದ್ದಕ್ಕಿರ್ತಾವಲ್ಲ ಮನೆ ಹೀಗೆ ಈ ತರ ಉದ್ದ ಹಂಗೆ ಯಾಕೆ ಅಂದ್ರೆ ಇವಾಗ ಏನ್ ಮಾಡ್ತಾರೆ ಒಂದ್ ಚಿಕ್ಕದ್ ಹಾಲ್ ಮಾಡ್ತಾರೆ ಫಸ್ಟಿಗೆ ಎಂಟ್ರೆನ್ಸ್, ಇನ್ನೊಂದು ಹಾಲು ಸಪ್ರೇಟ್ ರೂಮ್ಸ್. ಆದ್ರೆ ಈಗ ಹಳೆ ಕಾಲದ ಮನಿ ಮತ್ತೆ ಹಳ್ಳಿ ಮನಿ ಎಲ್ಲ ಜಾಸ್ತಿ ಉದ್ದಕ್ ಮಾಡ್ತಾರೆ. ದೊಡ್ಡ ದೊಡ್ಡ ಅಡ್ಗೆ ಮನಿ, ದೊಡ್ಡ ದೊಡ್ಡ ಹಾಲ್ ರೂಮ್ ಇದ್ರೆ ಇತ್ತು, ಇಲ್ಲಾಂದ್ರೆ ಇಲ್ಲ. ರೂಮು ಮಾಡ್ಕೊಂಡಿರ್ತಾರೆ. ಅವರು ಸಣ್ಣ ರೂಮ್ ಇರ್ತಾವೆ. ಒಂದು ಯಾರು ಬಂದು ಫಂಕ್ಷನ್ ಮಾಡೋಕ್ಕೂ ಒಂದು ಹಾಲ್ ಬೇಕಾಗುತ್ತೆ. ಈಗ ಮತ್ತು ಅದ ಒಂದು ಅಡುಗೆ ಮನೆ ಬೇಕು, ಮತ್ತೊಂದು ದನಗಳ ಕೊಟ್ಟಿಗೆ ಬೇಕು, ಮತ್ತು ಕಾಳಕ್ಕಿಡೆಲ್ಲ ಕಾಳ ಭತ್ತ ಜೋಳ ಹಿಂಗೆ ಇಡಕ್ಕೆ ಒಂದು ಅದೊಂದು ಕಟ್ಟಿರ್ತದೆ. ಹಿಂಗಾಗಿ ಉದಕ ಮನೆ ಇರ್ತಾವೆ. ಇದಕ್ಕೆ ಒಂದೊಂದು ಬಾಳ್ ಮಾಡ್ಕೊಂಡಿರ್ತಾರೆ ಅಲ್ಲೆಲ್ಲ. ಮತ್ತೆ ಹಳೆ ಕಾಲದ ಅಡ್ಗೆ ಮನೆ ದೊಡ್ಡದಿರ್ತಾವಲ್ಲ, ಅದಕ್ಕೆ ಏನಾದ್ರು ರೀಸನ್ ಇರ್ತದ? ಅದೇ ಒಟ್ಟಿಗೆ ಸೇರಿ ಊಟ ಮಾಡೋಕ್ಕೆ ಅಕ್ಕಂಗ್ಯಾರು ರಿಲೇಷನು ಬಂದರೆ ಊಟ ಶಿಸ್ತು. ನೀವು ಮೊದಲಿಂದ ಇದು ಜಾಯಿಂಟ್ ಫ್ಯಾಮಿಲಿ. ಎಷ್ಟು ಜನ ಇರ್ತೀರ ಅಂತ ನಿಮ್ಮ ಮನೇಲಿ? ಈಗ 12 ಮಂದಿ ಇರ್ತಾವೆ, 15 ಮಂದಿ ಬಿಡೋದು. ಮತ್ತು ಈಗ ಅಷ್ಟೇ ಇರ್ತವೆ. ಮತ್ತು ಎಲ್ಲ ಮಕ್ಕಳು ತವ್ರ ಮನೆಗೆ ಬಂದಾಗ ಅವ್ರ ಮಕ್ಕಳು ಅವರ ಅಕ್ಕಂಗಿಯರು ಎಲ್ಲ ಕೂಡ ಒಂದು 15-20-25 ಮಂದಿ ಆಗ್ತದೆ. ಸಿಟಿಯಲ್ಲಿ ಇರೋ ಮನೆಗಳು ಹಳ್ಳಿಯಲ್ಲಿ ಇರೋ ಮನೆಗಳು ಏನಾದ್ರು ಡಿಫ್ರೆನ್ಸ್ ಅಂದ್ರೂ ಮೇನ್ ಇಂಪಾರ್ಟೆಂಟ್ ನಿಮಗೆ ಅನ್ಸುತ್ತೆ? ಈಗಿನ ಮನೆ ನೋಡಿರ್ತೀರಲ್ಲ ಸಿಟಿಲೆಲ್ಲ, ಒಂದು ಎಂಟ್ರೆನ್ಸ್ ಇಷ್ಟಿತ್ತು ಅಟ್ಯಾಚ್ ಚಿಕ್ಕ ಬಾತ್ರೂಮ್. ಬಟ್ ಈ ಕಡೆ ಮನೆಗಳು, ಹಳ್ಳಿಯಲ್ಲಿ ಇರೋ ಮನೆಗಳು ಮತ್ತೆ ಜಾಯಿಂಟ್ ಫ್ಯಾಮಿಲಿ ಇರೋ ಮನೆಗಳು ಶೈಲಿನೇ ಬೇರೆ. ಅದ್ರದ್ದು ಏನಾದ್ರೂ ಹೇಳ್ತೀರಾ? ಇಲ್ಲ, ಇವು ಹಳ್ಳಿ ಸಿಟಿ ಒಳಗಿದ್ದ ಮನೆಗಳು ಏನಾಗ್ತಾವ ಅಷ್ಟೇ ಒಂದು ಫ್ಯಾಮಿಲಿ ಇರ್ತದೆ. ಒಬ್ಬರು ಗಂಡ ಐತಿ, ಒಂದು ಮಗು, 2 ಮಗು ಅಷ್ಟೇ ಇರ್ತದೆ. ಇದು ಹಳ್ಳಿಯಾಗಂತ ಜಾಯಿಂಟ್ ಫ್ಯಾಮಿಲಿ ಇರ್ತದಲ್ಲ, ಮತ್ತು ಬರೋ ಹೋಗೋ ಮಂದಿ ಹೇಳ್ತದೆ ಇಲ್ಲಿ. ಆ ಸಂಬಂಧ ದೊಡ್ಡ ಸಿಟಿ ಒಳಗೆ ಎಷ್ಟೈತೆ ತಮ್ಮ ಅಷ್ಟೇ ಫ್ಯಾಮಿಲಿ ಅಷ್ಟೇ ಆಗ್ಬೋದು. ಹಂಗೆ ಇಲ್ಲಿ ಹಳ್ಳಿ ಒಳಗೆ ಇದಾಗುದಿಲ್ಲ. ಆಮೇಲೆ ಇನ್ನೊಂದು ಮೇನ್, ಇಲ್ಲೆಲ್ಲ ಹಳ್ಳಿ ಕಡೆ ಟಾಯ್ಲೆಟ್ಗೆ ದೂರ ಹೋಗ್ಬೇಕಲ್ಲ. ಅದು ಒಂದು ಎಷ್ಟು ವಾತಾವರಣ, ಒಂದು ಸ್ವಚ್ಛತಾ ಇದು ಸಂಬಂಧ ಅಲ್ಲಿ ಇದು ಹಳ್ಳಿ ಇದು ಅಟ್ಯಾಚಿತ್ತಂದ್ರೆ ಇದು ಬರ್ತದೆ, ವಾಸನೆ ಬರ್ತದೆ ಅಂತ ದೂರ ಇಟ್ಟಿರ್ತಾರೆ ನಮಗೆ ಹೋಗಿ. ಹಾಗೆ ಮತ್ತು ದನಗಳು ಇರ್ತಾವೆ, ದನಗಳು ಅವು ಹೆಂಡಿ ಸಗಣಿ ಇರ್ತದೆ, ಅದನ್ನು ಅಂತ ದೂರ ಇಟ್ಟಿರ್ತಾರೆ. ಅಡಿ ಅಂತ ಅಡಿ ತಿಪ್ಪಿ. ಬಟ್ ಸಿಟಿಯಲ್ಲಿ ಆಪ್ಷನ್ ಇರಲ್ಲ, ಸ್ವಲ್ಪ ಸ್ವಲ್ಪ. ಈ ಜಗ್ಲಿ ಅಷ್ಟು ಒಂದು ಫುಲ್ ಒಂದು ಫ್ಯಾಮಿಲಿ ಇರ್ತದೆ. ಆಮೇಲೆ ನೀವು ಖಾಲಿ ಜಾಗ ಏನ್ ಬಿಟ್ಟಿರಾ ಅಷ್ಟೇ ಒಂದು ಮನೆ, ಒಂದ್ 4-5 ಬಾಡಿಗೆ ಮನೆ ಕಟ್ಬಿಡ್ತಾರೆ. ಈ ಮನೆದ ಸ್ಪೆಷಾಲಿಟಿ ಏನು, ವಿಶೇಷತೆ ಏನು? ವಿಶೇಷತೆ ಈಗ ನಾವು ಹೆಚ್ಚಾಗಿ ಮಣ್ಣಿಂದ ಕಟ್ಟಿರ್ತಾರೆ. ನಾವು ಮಣ್ಣಿಂದ ಅದು ದೀರ್ಘಕಾಲ ನಾವು ಇದನ್ನ ಸಿಮೆಂಟ್ ಹಾಕಿ 1 ವರ್ಷ ಒಂದು 100 ವರ್ಷ 40 ವರ್ಷ ಆಗಿತ್ತು. ಈಗ ಕಟ್ಟಿಗೆ ಕಟ್ಟಿದ್ರೆ ಮಣ್ಣಿನ ಬಡಿ ಕಟ್ಟಿದ್ರೆ ಆಲ್ಮೋಸ್ಟ್ 200-300 ತನಕ ಹೋಗ್ಬೋದು. 3 ವರ್ಷ ಮಟ 100-200 ವರ್ಷ ಮಟ ನಾವು ನಮ್ಮ ಕಟ್ಟಿ ಬರುತ್ತೆ. ಆ ಸಿಮೆಂಟ್ ಕಟ್ಟಿದ್ರೆ ಏನಾಗ್ತದೆ, ಅಷ್ಟೇ ಒಂದು 3 ವರ್ಷ 80ರಿಂದ 100 ವರ್ಷ ಅಷ್ಟೇ ಅದು ಅವಶ್ಯ ಆಗ್ತದೆ. ಅರಿಸಿ ಜಾಸ್ತಿ ಈಗ ಆಧುನಿಕ ಕಾಲ ಒಳಗ ಬರ್ಬರ್ತ ಎಲ್ಲರೂ RCC ಮಾಡ್ತಾರೆ. ಈಗ ಇದು ಕಟ್ಟಿರೋದು ಮಣ್ಣು ಇಟ್ಟಿಗೆ. ಮಣ್ಣು ಇಟ್ಟಿಗೆಯಲ್ಲಿ ಕಟ್ಟಿದ್ರೆ ಎಷ್ಟು ವರ್ಷ ಮಾಡಕ್ಕೆ? ಮಣ್ಣು ಇಟ್ಟಿಗೆ ಕುಡಿಸಿದ್ರೆ ಮಣ್ಣಿನ ಕಟ್ಟಿದ್ರೆ 200 ವರ್ಷ 200 ವರ್ಷ ಮಟ ಬರ್ತದೆ. 200 ವರ್ಷ ತನಕ. 200 ವರ್ಷ. ಇನ್ನೊಂದು ಬರೀ ಕಟ್ಟಿಗೆನ ಉಪಯೋಗ ಮಾಡಬೇಕು. ಅದಕ್ಕೆ ಹಳೆ ಮನೆಗಳು ಜಾಸ್ತಿ ವರ್ಷ ಏನು ಆಗಲ್ಲ. ಆಮೇಲೆ ಇನ್ನೊಂದು ಇದು ಪೇಂಟ್ ಎಲ್ಲ ಬೇರೆ ತರ ಅಲ್ಲ, ಟೆಕ್ಸ್ಚರ್ ಬೇರೆ. ಅದು ಸೇಮ್ ಪೇಂಟ್ ಇರ್ತಾವ. ಮೊದಲು ಏನ್ ಮಾಡ್ತಾವ, ಸುಣ್ಣ ಬಣ್ಣ
ಕ್ಯಾಮನ್ ಅಂತಿದ್ದು ಅವನ್ನ ಹಚ್ತಿದ್ವಿ ನಾವು ಗೋಡೆಗೆಲ್ಲ ಅವನ್ನ ಹಚ್ಚಿದ್ದು ಮತ್ತೆ ಕ್ಯಾಮನ್ ಹಚ್ಚ ಬಾಣ್ ಸಿಗ್ತಿರ್ತಾರೆ ಹೊರಗಡೆ ಭೂಮ್ಯಾಗ ಅಂತಂತ ಅದನ್ನ ಹಚ್ಚಿದ್ದೆವು. ಈಗೆಲ್ಲ ಇನ್ನು ಸಿಟಿ ಒಳಗೆ ಮಾಡರ್ನ್ ಟೈಪ್ ಅಂತಾಗೆಲ್ಲ ಬಣ್ಣ ಹಚ್ಚಾಕ್ತಾರೆ. ಅಂದ್ರೆ ಇದು ಶೈನಿಂಗ್ ಬರುತ್ತಲ್ಲ ಅದೇನ ಅದು ಆಯಿಲ್ ಪೇಂಟ್ ಆಯಿಲ್ ಪೇಂಟ್ ಇದು ಆಯಿಲ್ ಆಯಿಲ್ ಪೇಂಟ್ ಪೇಂಟ್ ಇದು ತುಂಬಾ ವರ್ಷ ಬಾಳಿಕೆ ಬರುತ್ತಲ್ಲ ಅದು ಗೊತ್ತಂತ ಬಾಳ್ಕೆ ಅದನ್ನ ಈಗ ಅದಾಗ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ನಾವು 10 ವರ್ಷ 4 ವರ್ಷ ಏನೋ ಕಾರ್ಯಕ್ರಮ ಇದ್ದಾಗ ಮದುವೆ ಇದ್ದಾಗ ಅವ್ರು ಬಣ್ಣ ಹಾಕೊಂತ ಹೋಗ್ಬೇಕು ನಾವು. ಇದು ಒಟ್ಟು ಒಂದ್ಸಲ ಹಚ್ಚಿದ್ರೆ ಎಷ್ಟು ಈಗ 2ನೇ ಸಲ ಇದೆ. ಅಂದ್ರೆ ನೀವು ಮನೆ ಕಟ್ಟಿ ಇಷ್ಟು ವರ್ಷದ ಬರೀ 2ನೇ ಸಲ ಪೇಂಟ್ ಎರಡ್ ಸಲ ಐತಿ. ಈಗ ಈ ಹೊಸಲುಗಳೆಲ್ಲ ದೊಡ್ಡದು ಇಡ್ತಾರಲ್ಲ ಅದಕ್ಕೇನಾದ್ರು ರೀಸನ್ ಐತಾ? ಇದೇನೇನೆ ಹಂಗೇನ ಒಟ್ಟು ಅದನ್ನ ಹಿರಿಯರ ಕಾಲದಿಂದ ಮಾಡ್ಕೊಂಡ್ ಬಂದಾಗ ಇದು ಹೊಚ್ಚಲು ಹೊರಗೆ ನಿಂತಿರ್ತಾರೆ. ಯಾರ್ ಬಂದ್ರು ಹೊಸಲರ ಹೊಚ್ಚಲು ಕರದಲ್ಲಿ ಹೊಚ್ಚಲು ನಿಂತಿರ್ತಾರೆ. ಬೇರೆ ದಾಟಿ ಒಳಗೆ ಬಂದಾಗ ಅದನ್ನ ಹೊಚ್ಚಲು ದಾಟ್ಕೊತಾರೆ. ಒಂದು ರೇಟ್ ಐತಿ ಲಕ್ಷ್ಮೀಗಿರಿ ಇದ್ದಂಗೆ ಲಕ್ಷ್ಮಿ ಇದ್ದಂಗೆ ಅದು ಹೊಚ್ಚಲು ಲಕ್ಷ್ಮಿ ಇದ್ದಂಗೆ ದಿವಸ ಪೂಜೆ ಮಾಡ್ತಾರೆ. ಮುಂಜಾನೆ ಪೂಜೆ ಮಾಡ್ತಾರೆ. 2 ಹೊತ್ತು ಪೂಜೆ ಆಮೇಲೆ ಇಲ್ಲಿ ಕಲ್ಲುಗಳು ತಂಪಿರ್ತಾವಲ್ಲ ಮ್ಯಾಗ ನಮ್ ಕಟ್ಟಿಗೆ ಐತಲ್ಲ ಅದು ಕಟ್ಟಿಗೆ ಕಟ್ಟಿಗೆ ಐತಿ ಅದ್ರ ಮೇಲೆ ಹಂಚಿನ ಐತಿ ಸರ್ಕ್ಯುಲೇಷನ್ ಹವಾ ಏರ್ ಸರ್ಕ್ಯುಲೇಷನ್ ಆಗ್ತದೆ. ಹೊರಗಿನಿಂದ ಹವಾ ಏರ್ ಬಂದು ಮತ್ತೆ ಹೊರಗೆ ಪಾಸ್ ಹೋಗ್ತದೆ. ಹಿಂಗಾಗಿ ವಾತಾವರಣ ಸರಿ ಇರ್ತೈತಿ. ಮ್ಯಾಗ ತಂಪು ನಮ್ಗೆ ಐತೈತಿ. ಈ ಬಿಸಿಲು ಹೆಚ್ಚು ಬರೋದಿಲ್ಲ. ಇದು ಮಾಡುವಾಗ ಒಣ ಕಟ್ಟಿಗೆ ಇರ್ಬೇಕು. ಹಸಿದ್ರೆ ಬೆಕ್ಕಿಗೆ ಮತ್ತು ಹೊಂದಿಕೊಂಡು ಇದಕ್ಕ ಆಮೇಲೆ ಇಲ್ಲಿ ಅಡಿಗೆ ಮಾಡ್ತಾರಲ್ಲ ಒಲಿ ಕಟ್ಟಿಗೆ ಒಲಿ ಅದು ಟೇಸ್ಟ್ ಬೇರೆ ಅದು ನಾವು ಗ್ಯಾಸ್ ಅಲ್ಲಿ ಮಾಡಕ್ಕೂ ಮತ್ತೆ ಒಲಿ ಮ್ಯಾಗ ಮಾಡೋದಕ್ಕೂ ಟೇಸ್ಟ್ ಬೇರೆ ಟೇಸ್ಟ್ ಬೇರೆ. ಮತ್ತೆ ಈ ಕಡೆ ಎಲ್ಲ ರೊಟ್ಟಿ ಜಾಸ್ತಿ. ರೊಟ್ಟಿ ಜಾಸ್ತಿ ಬಡವ ರೊಟ್ಟಿ ತಿನ್ನಕ್ಕೆ ರುಚಿ ಬರ್ತದೆ. ಭಯ ರುಚಿ ಹಾಕದೆ. ಆದ್ರೆ ಈಗ ಸಿಟಿ ಒಳಗಿನ ಎಲ್ಲ ಕೊಂಡು ತರೋದು ರೊಟ್ಟಿ ಅವ್ರ ವಿಷಯ ನಾವು ಮಾಡ್ತಾರೆ ಅದೇ ಟೇಸ್ಟ್ ಆಗೋದಿಲ್ಲ. ವಿಲೇಜ್ ಹೋಮ್ ಟೂರ್ ಸಾಧ್ಯ ಆದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್